ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದಂತಹ ವಿಡಿಯೋ. ಸೊ ಎಲ್ಲರ ಮನೆಯಲ್ಲೂ ಕೂಡ ಶಿವರಾತ್ರಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ನಾವು ಹಿಂದೂಗಳಾಗಿರೋದ್ರಿಂದ ಇಂಡಿಯಾದಲ್ಲಿ ಇರುವಂತಹ ಪ್ರತಿಯೊಬ್ಬ ಹಿಂದೂನೂ ಕೂಡ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ಅದರೇ ಆದಂತಹ ಒಂದು ಭಕ್ತಿ ಇದೆ. ಯಾಕಂದರೆ ಶಿವ ಅಂದರೆ ನಂಬರ್ 1 ಪ್ಲೇಸಲ್ಲಿ ಕೂರಿಸ್ತೀವಿ. ಯಾಕಂದರೆ ಜಗದ್ ಒಡೆಯ ಅಂತಲೇ ಕರಿತೀವಿ. ಸೊ ನಮ್ಮ ಹಿಂದೂಗಳಿಗಂತೂ ಕೇಳಬೇಕಾ, ಶಿವನ ಹಬ್ಬ ಅಂದರೆ ತುಂಬ ಭಕ್ತಿಯಿಂದ ಆಚರಣೆ ಮಾಡ್ತೀವಿ. ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ವಿಧಾನಗಳಲ್ಲಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಾವಿರುವಂತಹ ಸ್ಥಳಗಳಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಎಲ್ಲರೂ ಕೂಡ ಮನೆಯಲ್ಲಿ ಮೊದಲು ಶಿವನ ಪೂಜೆಯನ್ನು ಮಾಡಿ ನಂತರ ದೇವಾಲಯಕ್ಕೆ ಹೋಗುವಂಥದ್ದು. ಮತ್ತು ಲಿಂಗಾಯತ ಸಮುದಾಯದಲ್ಲಿ ಲಿಂಗವನ್ನು ಪೂಜೆ ಮಾಡೋದ್ರ ಮೂಲಕ ಅವರು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ನಮ್ಮಲ್ಲಿ ಬೇರೆ ಕ್ಯಾಸ್ಟ್ ಅಂದರೆ ಅದರ್ಸ್, ಗೌಡಾಸ್, ಬೇರೆ ಕ್ಯಾಸ್ಟ್ ಇರ್ತಾರಲ್ವ, ಅವರೆಲ್ಲ ಅವ್ರದ್ದೇ ಆದಂತಹ ವಿಧಾನದಲ್ಲಿ ಪೂಜೆಯನ್ನು ಸೆಲೆಬ್ರೇಷನ್ ಮಾಡ್ತೀವಿ. ಸೊ ನಾನು ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿದೆ. ಸೊ ಶಿವರಾತ್ರಿ ಅಂದರೆ ಸಂಜೆ ಪೂಜೆ, ಆದರೂ ಕೂಡ ಬೆಳಿಗ್ಗೆನೇ ಒಂದು ಪೂಜೆಯನ್ನು ಮುಗಿಸಿದ್ವಿ. ಈ ದಿನ ಏನಪ್ಪ ಅಂತಂದರೆ ಶಿವನಿಗೆ ಇಷ್ಟವಾದಂತಹ ಹೂಗಳನ್ನು ಇಟ್ಟು, ಇಷ್ಟವಾದಂತಹ ನೈವೇದ್ಯಗಳನ್ನು ಇಟ್ಟು ಶಿವ ಧ್ಯಾನವನ್ನು ಮಾಡುವುದು, ಜಾಗರಣೆ ಮಾಡೋದು ಮತ್ತು ಉಪವಾಸನ ಇರೋದು ಮೇಯ್ನ್ ಈ ಹಬ್ಬದ ಒಂದು ಪ್ರತೀತಿ. ಸೊ ನಾನು ಕೂಡ ಉಪವಾಸ ಇದ್ದೆ. ಶಿವನಿಗೆ ಇಷ್ಟವಾದಂತಹ ನೈವೇದ್ಯ ಎಲ್ಲ ಮಾಡ್ತಾಯಿದ್ದೀನಿ. ಈ ದಿನ ಅನ್ನವನ್ನು ತಿನ್ನಬಾರ್ದು ಅಂದರೆ ಉಪವಾಸ ಇರಲ್ವಲ್ಲ ಅವರು. ಹಾಗಾಗಿ ಬೆಳಿಗ್ಗೆ ನಾನು ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಮನೇಲಿರುವಂಥವ್ರಿಗೆ. ಸೊ ಉಪ್ಪಿಟ್ಟು ಮಾಡಿದ ನಂತರ ಈಗ ಶಿವನಿಗೆ ಇಷ್ಟವಾದಂತಹ ಹುರಕ್ಕಿ ತಂಬಿಟ್ಟು. ಸೊ ನಮ್ಮನೇಲೆಲ್ಲ ಈ ರೀತಿ ಸಂಪ್ರದಾಯ ಇಲ್ಲ. ನನಗೆ ಈ ರೀತಿ ಪೂಜೆಗಳು, ದೇವರಿಗೆ ಇಷ್ಟವಾಗಿರುವಂತಹ ನೈವೇದ್ಯಗಳನ್ನು ತಯಾರಿಸೋದು ತುಂಬಾ ಇಷ್ಟ. ಸೊ ಹಾಗಾಗಿ ಇದನ್ನು ನಾನು ಸ್ಕೂಲ್ಗೆ ವರ್ಕ್ ಮಾಡೋಕ್ಕೆ ಹೋಗ್ತಿದ್ನಲ್ಲ, ನಮ್ಮ ಮ್ಯಾಮ್ ಒಬ್ಬರಿದ್ದರು, ಲಿಂಗಾಯಟ್ರವರು. ಅವರು ಏನಪ್ಪ ಅಂದರೆ ಈ ರೀತಿ ತಂಬಿಟ್ಟೆಲ್ಲ ತೊಗೊಂಡು ಬರ್ತಿದ್ರು. ಶಿವನಿಗೆ ಇಷ್ಟವಾಗಿರುವಂತಹ ನೈವೇದ್ಯ ಇದು, ತುಂಬಾ ಶ್ರೇಷ್ಠ ಅಂತೆಲ್ಲ ಹೇಳ್ತಿದ್ರು. ಹಾಗಾಗಿ ನಾನು ಕೂಡ ಯಾಕೆ ಮಾಡಬಾರ್ದು ಅಂತೇಳಿ ಸ್ವಲ್ಪನೇ ಅಕ್ಕಿ ಅಂದರೆ ಒಂದು ಪಾವು ಅಕ್ಕಿ ಹಾಕಿ ಮನೆಗೆ ಅಂದರೆ ದೇವರಿಗೆ ಎಷ್ಟು ಬೇಕೋ ಅಷ್ಟು ನೈವೇದ್ಯವಾಗಿ ಮಾಡ್ಕೋತೀನಿ. ತುಂಬ ಇಷ್ಟ ಈ ರೀತಿ ಎಲ್ಲ ನಾನು ಪ್ರೊಸೀಜರ್ನ ಫಾಲೋ ಮಾಡೋದು ಅಂದರೆ. ಸೊ ಹಾಗಾಗಿ ಈಗ ಉರಕ್ಕಿ ತಂಬಿಟ್ಟೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ ಈ ರೀತಿ ತಂಬಿಟ್ಟೆಲ್ಲ ಮಾಡೋದಕ್ಕೆ ಬರಲ್ಲ. ಹಬ್ಬಗಳಲ್ಲಿ ಊರಹಬ್ಬ, ಗ್ರಾಮ ದೇವತೆ ಹಬ್ಬ ಬರುತ್ತಲ್ವ, ಅಂಥ ಟೈಮಲ್ಲಿ ಈ ರೀತಿ ತಂಬಿಟ್ಟುಗಳನ್ನು ಅಮ್ಮ ಮಾಡ್ತಾರೆ. ಸೊ ಅವರು ಪ್ರಿಪೇರ್ ಮಾಡ್ತಿದ್ರು, ಬರೀ ಉಂಡೆ ಕಟ್ಟೋದು ಮಾತ್ರ ನನ್ನ ಕೆಲಸ ಆಗ್ತಿತ್ತು. ಸೊ ಈ ರೀತಿ ಪ್ರೊಸೀಜರ್ನ ನಾನು ಒಂದು 4-5 ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಪ್ರತಿ ಸಾರಿನೂ ಕೂಡ ಅಮ್ಮನ ಹತ್ರ ಹೇಳಿಸ್ಕೊಂಡೇ ಮಾಡ್ತೀನಿ. ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಈಗ ಹುರಕ್ಕಿ ತಂಬಿಟ್ಟಾಯಿತು. ಒಬ್ಬೊಬ್ಬರು ಹುರುಗಡ್ಲೆ ತಂಬಿಟ್ಟನ್ನ ಮಾಡ್ತಾರೆ ಶಿವನಿಗೆ ಇಷ್ಟ ಅಂತೇಳಿ. ಮತ್ತು ಇದನ್ನು ಉಂಡೆ ಕಟ್ಟೋದ್ರ ಬದಲು ದೀಪವಾಗಿ ಮಾಡಿ ತಂಬಿಟ್ಟು ಆರತಿಯನ್ನು ಮಾಡ್ತಾರೆ ದೇವರಿಗೆ. ನಾನು ನೋಡಿರೋ ಪ್ರಕಾರ ಒಂದು 5 ಉಂಡೆನ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡುವಂಥದ್ದು. ಸೊ ಇವಾಗ ನಾನು ತಂಬಿಟ್ಟೆಲ್ಲ ರೆಡಿ ಮಾಡಿದೆ. ಮಧ್ಯಾಹ್ನನೂ ಕೂಡ ಮಕ್ಕಳಿಗೆ, ಹಸ್ಬೆಂಡ್ಗೆಲ್ಲ, ಯಾಕಂದರೆ ಈ ವರ್ಷ ಸಂಡೇ ಸಿಕ್ಕಿರೋದ್ರಿಂದ ಮನೇಲೇ ಇದ್ದರು ಎಲ್ಲರೂ ಕೂಡ. ಸೊ ಹಾಗಾಗಿ ಅವರಿಗೆ ಏನಾದರೂ ಹೊಟ್ಟೆ ಕೊಡಲೇಬೇಕಲ್ವ. ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದೆ, ಮಧ್ಯಾಹ್ನ ಶಾವಿಗೆ ಚಿತ್ರಾನ್ನ ಮಾಡೋಣ ಅಂಥೇಳಿ ಶಾವಿಗೆ ಚಿತ್ರಾನ್ನ ಕೂಡ ನಾನು ಎಲ್ಲ ರೆಡಿ ಮಾಡಿಕೊಂಡೆ. ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ಇಟ್ಟು ಆದಮೇಲೆ ಈ ದಿನ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ನಮ್ಮ ಅಮ್ಮನ ಮನೇಲಿ ರೈಸು ಮಾಡ್ತಾರೆ, ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಕ್ತಾರೆ. ಏನೋ ಗೊತ್ತಿಲ್ಲ, ನಾನು ಮದುವೆ ಆದಮೇಲೆ ಒಂದೊಂದು ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಏನೋ ಗೊತ್ತಿಲ್ಲ, ಈ ರೀತಿ ಪ್ರೊಸೀಜರ್ ಅಂದರೆ ತುಂಬಾ ಇಷ್ಟ ನನಗೆ. ಸೊ ಶಾವಿಗೆ ಚಿತ್ರಾನ್ನನೂ ಕೂಡ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಕೂಡ ಹಾಕಲಿಲ್ಲ. ಬಟ್ ಫಸ್ಟ್ ಕ್ಲಾಸಾಗಿತ್ತು ಟಿಫನ್ ಅಂತೂ. ಮಕ್ಕಳು ಏನಂತಾರೋ ಏನೋ ಅಂದ್ಕೊಂಡು ಸ್ವಲ್ಪ ಹುಳಿ ಮತ್ತು ಖಾರ, ಉಪ್ಪನ್ನ ಜಾಸ್ತಿ ಹಾಕ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡ್ತು. ನಮ್ಮ ಮಕ್ಕಳಂತೂ ಅಮ್ಮ ಈ ರೀತಿ ಪ್ರಿಪೇರ್ ಮಾಡಿ ಇನ್ಮೇಲೆ ಆನಿಯನ್ನೆಲ್ಲ ಹಾಕಬೇಡ ಅಂತ ಹೇಳ್ತಿದ್ರು. ಫೈನಲಿ ಅವ್ರಿಗೆ ಇಷ್ಟ ಆಯ್ತಲ್ಲ ಅನ್ನೋದೇ ಒಂದು ನೆಮ್ಮದಿ. ನಂತರ ಅವ್ರಿಗೆ ಟಿಫನ್ ಎಲ್ಲ ಹಾಕಿ ಕೊಟ್ಟಾದಮೇಲೆ ದೇವರಿಗೆ ಇಷ್ಟವಾಗಿರುವಂಥ ಒಂದು 2-3 ಥರ ನೈವೇದ್ಯ. ಸಂಜೆ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದೆ ಅಲ್ವಾ, ದೇವರಿಗೆ ನೈವೇದ್ಯವನ್ನು ಇಟ್ಟು ನಾವು ಏನಾದರೂ ಒಂದು ತಿನ್ನಬೇಕು ಊಟನ. ಅಂದರೆ ರೈಸ್ ತಿನ್ನಬಾರ್ದು, ಗೊಜ್ಜು ಅವಲಕ್ಕಿ, ಈ ರೀತಿ ಹೆಸರು ಬೇಳೆ, ಈ ರೀತಿ ಯಾವುದಾದ್ರೂ ಒಂದು ಫುಡ್ನ ತಗೊಳ್ಳುವಂಥದ್ದು. ಸೊ ಹಾಗಾಗಿ ಮೊದಲು ದೇವರಿಗೆ ಇಷ್ಟವಾಗಿರೋ ನೈವೇದ್ಯನೆಲ್ಲ ಮಾಡೋಣ ಅಂಥೇಳಿ ಬಾಳೆಹಣ್ಣು ಪ್ರಸಾದ ಅಂದರೆ ಪಂಚಾಮೃತ ನೈವೇದ್ಯ, ಮತ್ತು ಹಾಲಿನಿಂದ ಮಾಡಿದಂತಹ ಪಂಚಾಮೃತ ನೈವೇದ್ಯ, ನೆಕ್ಸ್ಟು ಗೊಜ್ಜು ಅವಲಕ್ಕಿ ಎಲ್ಲನೂ ಕೂಡ ಈಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಶಿವರಾತ್ರಿ ಅಂದರೆ ಸಂಜೆ ಪೂಜೆ ಅಲ್ವಾ. ಸೊ ಹಾಗಾಗಿ ಒಂದು 5 ಗಂಟೆ ಹಂಗೆ ಈ ರೀತಿ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ದೇವ್ರ ನೈವೇದ್ಯಕ್ಕೆಲ್ಲ ಇಟ್ಟು ನಾವು ಕೂಡ ದೇವಸ್ಥಾನಕ್ಕೆ ಹೋಗಬೇಕಲ್ವಾ. ಹಾಗಾಗಿ
ಈ ಗೊಜ್ಜು ಅವಲಕ್ಕಿ ಅಂತೂ ಬರೀ ನಾನು ಟೆಂಪಲಲ್ಲಿ ಅಷ್ಟೇ ತಿಂದಿದ್ದು. ಸೊ ನೋಡ್ತಾ ನೋಡ್ತಾ ನನಗೂ ಅನಿಸ್ತು ಮನೇಲೂ ಕೂಡ ನಾವು ಪ್ರಿಪೇರ್ ಮಾಡಬೇಕು, ಕಲ್ತ್ಕೋಬೇಕು ಹೊಸ ಫುಡ್ಗಳನ್ನ ಅಂಥೇಳಿ. ಸೊ 1-2 ವರ್ಷದಿಂದ ಮನೆಯಲ್ಲೇ ನಾನು ಪ್ರಿಪೇರ್ ಮಾಡ್ತೀನಿ, ಫಸ್ಟ್ ಕ್ಲಾಸಾಗಿ ಬರುತ್ತೆ. ಇದನ್ನು ಅಂದರೆ ಬೇರೆ ಟೈಮ್ಗಳಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗೋ ಕೂಡ ಸಿಂಪಲ್ಲಾಗಿ ಮಾಡಿ ಕೊಡ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಂತೂ ಈ ರೀತಿ ಫುಡ್ಡಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಪ್ರಾಬಬ್ಲಿ ವೀಕ್ಲಿ 1 ಟೈಮ್ ಮಾಡಿಕೊಟ್ಟಾಗ ಈ ರೀತಿ ಮಕ್ಳಿಗೆ ಇಷ್ಟ ಆಗಲ್ಲ ಅಂತ ಅನಿಸುತ್ತೆ. ಯಾವಾಗಲೂ ಒಂದು ಸಾರಿ ಮಾಡಿಕೊಟ್ಟಾಗ ಹೊಸ ಡಿಫ್ರೆಂಟ್ ಸ್ಟೈಲಲ್ಲಿ ಇರುತ್ತೆ, ಹೊಸ ಟೇಸ್ಟಲ್ಲಿ ಇರುತ್ತಲ್ವ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರಾಗಿದೆ ಅಂತ. ಈ ದಿನ ನಾವು ಶಿವರಾತ್ರಿ ಹಬ್ಬವನ್ನು ಏಕೆ ಆಚರಣೆ ಮಾಡ್ತೀವಿ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಒಬ್ಬೊಬ್ಬರು ಹೇಳ್ತಾರೆ ಈ ದಿನ ಶಿವ ಮತ್ತು ಪಾರ್ವತಿ ವಿವಾಹವಾದಂತಹ ದಿನ ಅಂತ ಹೇಳ್ತಾರೆ. ಆದರೆ ನಾನು ತಿಳ್ಕೊಂಡಿರೋದು ಏನಪ್ಪ ಅಂತಂದರೆ, ಶಿವ ಈ ದಿನ ಅಂದರೆ ರಾಕ್ಷಸರು ಮತ್ತು ದೇವತೆಗಳು ಅಮೃತಕ್ಕೋಸ್ಕರ ಕಚ್ಚಾಡ್ತಾ ಇರ್ತಾರಲ್ವ, ಅಂದರೆ ಮಂಥನ ಮಾಡ್ತಾ ಇರ್ತಾರೆ. ಅಂದರೆ ಕಾಳಸರ್ಪನ ಒಂದು ಹಗ್ಗವನ್ನಾಗಿ ಮಾಡಿಕೊಂಡು ಇದು ಮಾಡ್ತಾ ಇರ್ತಾರೆ ಅಮೃತಕ್ಕೋಸ್ಕರ. ಆಗ ಮೊದಲು ವಿಷ ಬಂದಾಗ ಅದನ್ನು ಶಿವ ಸೇವನೆ ಮಾಡ್ತಾನೆ, ಅದು ಗಂಟಲು ಉಳ್ಕೊಂಡಿರುತ್ತೆ, ಅದು ಮೈಗೆ ಹೋದರೆ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಆ ದಿನ ಎಲ್ಲರೂ ಕೂಡ ದೇವತೆಗಳೆಲ್ಲ ಉಪವಾಸ ಇರ್ತಾರೆ. ಆ ದಿನವನ್ನು ನಾವು ಶಿವರಾತ್ರಿ ಅಂತ ಕರಿತೀವಿ ಅಂತೇಳಿ ನಾನು ಚಿಕ್ಕವಳಿದ್ದಾಗಲಿಂದನೂ ಕೂಡ ಇದನ್ನು ನಾನು ಅರ್ಥ ಮಾಡ್ಕೊಂಡು ಬಂದಿರುವಂಥದ್ದು. ಸೊ ಈ ದಿನ ಏನಪ್ಪ ಅಂತಂದರೆ ಶಿವರಾತ್ರಿ ನಾವು ಜಾಗರಣೆ ಇರುವಂಥದ್ದು, ಅಂದರೆ ಶಿವ ಎದ್ದಿರೋ ಥರ ನೋಡ್ಕೊಳ್ಳುವಂಥದ್ದು, ಅಂದರೆ ಜಾಗರಣೆ ಇರುವಂಥದ್ದು. ಈ ದಿನ ಜಾಗರಣೆ ಇರೋವಂಥವ್ರಿಗೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ, ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ನಾನು ತಿಳ್ಕೊಂಡಿರುವಂಥದ್ದು. ಸೊ ನನಗೆ ಗೊತ್ತಿರುವಷ್ಟು ನಾನು ಹೇಳಿದೆ. ಸೊ ಇವಾಗ ಸಂಜೆ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ. ನಾನು ಹಾಲಿನಿಂದ ಮಾಡಿದಂತಹ ಪಂಚಾಮೃತ ನೈವೇದ್ಯ, ಬಾಳೆಹಣ್ಣು ಪ್ರಸಾದ ಮತ್ತು ಅವಲಕ್ಕಿ ಅಂದರೆ ಗೊಜ್ಜು ಅವಲಕ್ಕಿ ಮತ್ತು ತಂಬಿಟ್ಟು ಈ ರೀತಿ ನೈವೇದ್ಯವನ್ನು ನಾನು ಇಟ್ಟಿರುವಂಥದ್ದು. ಆದರೆ ಏನಪ್ಪ ಅಂತಂದರೆ ಈ ಪ್ರತೀತಿ ಎಲ್ಲ ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಇಲ್ಲ, ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಇಲ್ಲ. ಯಾಕಂದರೆ ದೇವ್ರ ಪೂಜೆನ ನಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನಾವು ಆಚರಣೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಏನಪ್ಪ ಅಂದರೆ ಇಷ್ಟ ಇಲ್ಲದರೂ ಬೇರೆ ರೀತಿಯ ಆಚರಣೆ ಮಾಡೋಕ್ಕೆ ಹೋಗೋದು ಆ ರೀತಿ ಎಲ್ಲ ಚೆನ್ನಾಗಿರಲ್ಲ, ದೇವ್ರಿಗೂ ಕೂಡ ಅದು ಸಂತೃಪ್ತಿ ಅನಿಸಲ್ಲ. ಒಂದು ಒಳ್ಳೆ ಮನಸ್ಸಿಂದ ನಾವು ಪೂಜೆ ಮಾಡಬೇಕು ಅಲ್ವಾ. ಸೊ ನಮ್ಮ ಅಮ್ಮನ ಮನೇಲಾಗಲಿ ಅತ್ತೆ ಮನೇಲಾಗಲಿ ಏನು ಸಿಹಿಯನ್ನು ಮಾಡ್ತಾರೆ ದೇವರಿಗೆ ನೈವೇದ್ಯವನ್ನಾಗಿ ಇಟ್ಟು ಪೂಜೆ ಮಾಡುವಂಥದ್ದು. ನನಗೆ ಈ ರೀತಿ ಎಲ್ಲ ತರಹದ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ನಮ್ಮ ಅತ್ತೆನೂ ಕೂಡ ಏನು ಅನ್ನಲ್ಲ, ನಿನಗೆ ಯಾವ ರೀತಿ ಅನಿಸುತ್ತೋ ಆ ರೀತಿಯೇ ಪೂಜೆ ಮಾಡು ಅಂತ ಹೇಳ್ತಾರೆ. ಸೊ ನಾನು ಪೂಜೆ ಎಲ್ಲ ಆದಮೇಲೆ ನನ್ನ ಮಗ ಶಿವನ ಮಂತ್ರವನ್ನು ಪಂಚಾಕ್ಷರಿ, ಶಿವ ಪಂಚಾಕ್ಷರಿ ಮತ್ತು ಲಿಂಗಾಷ್ಟಕ ಮಂತ್ರ ಎಲ್ಲನೂ ಕೂಡ ಹೇಳ್ತಾ ಇದ್ದ. ಒಂದಷ್ಟು ವಿಡಿಯೋ ಮಾಡಿದೆ, ಯಾಕಂದರೆ ಅವ್ರ ಕ್ಲಾಸ್ ಟೀಚರ್ಗೆ ನಾನು ಕಳಿಸ್ಬೇಕಿತ್ತು, ಶ್ಲೋಕ ಟೀಚರ್ಗೆ. ಸೊ ಹಾಗಾಗಿ ಒಂದಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ. ನಂತರ ನಾವು ಬಂದಿದ್ದೆ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ. ಯಾವ ವರ್ಷವೂ ಕೂಡ ನಾವು ಈ ದೇವಸ್ಥಾನಕ್ಕೆ ಬರ್ತಿರಲಿಲ್ಲ, ಯಾಕಂದರೆ ಕ್ಲೋಸ್ ಆಗಿತ್ತು. ಈ ವರ್ಷ ಬಂದಿದ್ದೀವಿ, ಎಲ್ಲ ರೆಡಿ ಮಾಡಿದ್ದಾರೆ ದೇವಸ್ಥಾನನ. ಈ ಅಗಸ್ತೇಶ್ವರ ದೇವಸ್ಥಾನ 600 ವರ್ಷಗಳ ಇತಿಹಾಸವನ್ನೇ ಹೊಂದಿದೆ ಅಂತಲೇ ಸಹ ಹೇಳ್ಬೋದು. ಪುರಾತನವಾದ ದೇವಸ್ಥಾನ. ಶಿವನ ನತ್ತಿ ಮೇಲೆ ಸದಾಕಾಲ ಅಂದರೆ ಯಾವಾಗಲೂ ಕೂಡ ಆ ಗಂಗೆ ಉಕ್ಕಿ ಬರ್ತಾ ಇರ್ತಾಳೆ. ಸೊ ತುಂಬ ಇತಿಹಾಸ ಉಳ್ಳಂತಹ ದೇವಸ್ಥಾನ, ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಮೊದಲು ನಾವು ಈ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿದ್ವಿ. ಇಲ್ಲೇನಪ್ಪ ಅಂದರೆ 101 ಶಿವನ ಲಿಂಗವನ್ನು ನಾವು ನೋಡ್ಬೋದು. ಅಂದರೆ ಪಂಚಲಿಂಗೇಶ್ವರ, ತಲಕಾಡಲ್ಲಿರುವಂಥ ಪಂಚಲಿಂಗೇಶ್ವರವನ್ನು ಸೇರಿಸ್ಕೊಂಡು ಇಲ್ಲಿರುವಂತಹ ಶಿವಲಿಂಗಗಳನ್ನು ಸೇರಿಸ್ಕೊಂಡ್ರೆ 101 ಶಿವಲಿಂಗಗಳ ದರ್ಶನವನ್ನು ನಾವು ಇಲ್ಲಿ ನೋಡ್ಬೋದು, ವೀಕ್ಷಣೆ ಮಾಡ್ಬೋದು. 101 ಶಿವಲಿಂಗ ದರ್ಶನ ಮಾಡಿದಷ್ಟು ಪುಣ್ಯ ನಮಗೆ ಇಲ್ಲಿ ಸಿಗುತ್ತೆ, ಅಷ್ಟು ಶಿವಲಿಂಗ ಇರೋದನ್ನು ನಾವು ನೋಡ್ಬೋದು. ಹಾಗಾಗಿ ನಾವು ಎಲ್ಲ ಶಿವನ ಲಿಂಗಗಳಿಗೆ ನಮಸ್ಕಾರ ಮಾಡಿಕೊಂಡು ನಂತರ ಈಗ ನಾವು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ಇಲ್ಲಿ ಬೆಳಗ್ಗೆಯಿಂದ ಉಪವಾಸ ಇರ್ತಾರಲ್ವ, ಅವರಿಗೆ ಇಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿಬಾತ್ನ ವಿತರಣೆ ಮಾಡ್ತಾಯಿದ್ರು. ಸೊ ನಾವಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿಬಾತ್ನ ಈಸ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಮತ್ತು ಮಕ್ಕಳು ಇಲ್ಲೇ ಕೂತ್ಕೊಂಡು ತಿಂದರು, ಯಾಕಂದರೆ ಅವರು ಬೆಳಿಗ್ಗೆಯಿಂದ ಉಪವಾಸ ಇರಲಿಲ್ಲ. ಸೊ ಹಾಗಾಗಿ ಇಲ್ಲೇ ಈಸ್ಕೊಂಡು ತಿಂದರು. ನನ್ನ ಒಂದು ನಂಬಿಕೆ ಏನಪ್ಪ ಅಂದರೆ, ಮನೇಲಿ ಹೋಗಿ ದೇವ್ರ ನೈವೇದ್ಯಕ್ಕೆ ನಾವು ಇಟ್ಟಿರ್ತೀವಲ್ವ ಪ್ರಸಾದನ, ಅದನ್ನು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಅಂದರೆ ಒಪ್ಪತ್ತನ್ನ ಬಿಟ್ಟು ನಂತರ ನಾವು ತಿನ್ನುವಂಥದ್ದು. ಮತ್ತು ಇಲ್ಲಿ
ದೀಪಾಲಂಕಾರ ಮಾಡಿದ್ದಾರೆ. ಅಂದರೆ ಇಲ್ಲಿ ಪ್ರತಿಯೊಂದು ಕಡೆನೂ ದೇವಸ್ಥಾನದ ಒಳಗಡೆ ಸುತ್ತ ದೀಪಗಳನ್ನು ಇಟ್ಟಿದ್ದಾರೆ. ಒಂದಷ್ಟು ಗಾಳಿಗೆ ಎಲ್ಲ ನಂದೋಗಿತ್ತು. ಸೊ ಹಾಗಾಗಿ ನಾನು ಮತ್ತು ಮಕ್ಕಳೆಲ್ಲ ಸೇರಿಕೊಂಡು ದೀಪವನ್ನೆಲ್ಲ ಹಚ್ಚಿದ್ವಿ. ಏನೋ ಹೇಳ್ತಾರೆ, ದೀಪ ನಂದೋಗಿದ್ರೆ ಹಚ್ಚಿದ್ರೆ ಆ ಪುಣ್ಯ ನಮಗೆ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ನಾವು ಹಾಗೆ ಸುಮ್ಮನೆ ಹೋಗ್ತಿದ್ವಿ. ಆಮೇಲೆ ಒಂದು ಜ್ಞಾನ ಆಯಿತು, ನಾವು ದೀಪನ ತಂದು ಹಚ್ಚಬೇಕಿತ್ತು. ಯಾರೋ ಹಚ್ಚೋಗಿದ್ದಾರೆ ಪುಣ್ಯಾತ್ಮರು, ಆ ನಂದೋಗಿರೋದನ್ನು ಹಚ್ಚೋಣ ಅಂತೇಳಿ ಒಂದಷ್ಟೊತ್ತು ನಿಂತ್ಕೊಂಡು ನಾನು ಮತ್ತು ಮಕ್ಕಳು ಹಚ್ಚಿದ್ವಿ. ಮತ್ತು ಇಲ್ಲಿ ನಾವು ಕಾಮಾಕ್ಷಿ ದೇವಿ ವಿಗ್ರಹವನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ನಾವಿಲ್ಲಿ ಪ್ರಸಾದನ ಈಸ್ಕೊಂಡು, ನೋಡಿ ನನ್ನ ಮಗ ತಿಂತಾ ಇದ್ದಾನೆ. ನೆಕ್ಸ್ಟು ನಾನು ಈಸ್ಕೊಂಡು ಒಂದು ಕವರ್ ತೊಗೊಂಡೋಗಿದ್ದೆ, ಯಾಕಂದರೆ ಇಲ್ಲಿ ಕೊಟ್ಟಿರುವಂಥ ಪ್ರಸಾದನ ಮನೇಲಿ ತಿನ್ನೋಣ ಒಪ್ಪತ್ತು ಬಿಟ್ಟು ಅಂತೇಳಿ ಈಗ ನಾವು ಈಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ನೆಕ್ಸ್ಟ್ ನಾವು ಬಂದಿದ್ದೆ ಬಲ್ಲೇಶ್ವರ ದೇವಸ್ಥಾನ. ಇದು ಕೂಡ ಪುರಾತನವಾದಂತಹ ದೇವಾಲಯ ಅಂತಲೇ ಹೇಳ್ಬೋದು. ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಮತ್ತು ಶಿರಡಿ ಸಾಯಿಬಾಬಾ ದೇವಸ್ಥಾನ ನಾವಿಲ್ಲಿ ಇದೇ ಒಂದು ಕಾಂಪೌಂಡಲ್ಲಿ ನಾವು ಇಲ್ಲಿ ನೋಡ್ಬೋದು. ಟಿ ನರಸೀಪುರ ಅಂದರೆ ದೇವಾಲಯಗಳಿರುವಂತಹ ತಾಣ ಅಂತಲೇ ಹೇಳ್ಬೋದು. ತುಂಬ ಪುರಾತನವಾದ ಊರು. ಇಲ್ಲಿ ನಾವು ತ್ರಿವೇಣಿ ಸಂಗಮವನ್ನು ಸಹ ನೋಡ್ಬೋದು. ನಾವಿಲ್ಲಿ ಬಲ್ಲೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ನಂತರ ನಾವು ಬಂದಿದ್ದೇನೆ ಅನಾದಿ ಮೂಲಸ್ಥಾನೇಶ್ವರ, ಅಂದರೆ ಇಲ್ಲೇ ಉದ್ಭವವಾದಂತಹ ಮೂಲಸ್ಥಾನೇಶ್ವರ ವಿಗ್ರಹವನ್ನು ನೋಡಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಪಕ್ಕದಲ್ಲೇ ಶಿವಕಾಮ ಸುಂದರಿ ದೇವಿ, ಸೊ ತುಂಬ ಇತಿಹಾಸವನ್ನು ಹೊಂದಿದೆ. ಈ ದೇವಾಲಯಕ್ಕೆ ಯಾರು ಮದುವೆ ಆಗದೇ ಇರ್ತಾರೋ ಅವ್ರು ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ಸಾಕು, ಬೇಗ ಮದುವೆ ಫಿಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಒಂದು ನಿಜವಾದ ಸತ್ಯಕತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ನಾನು ತುಂಬ ಜನ ಹೇಳಿದ್ದಾರೆ, ಹಾಗಾಗಿ ಉಪಯೋಗ ಆಗಲಿ ಅಂತ ಈ ವಿಷಯ ಹೇಳ್ತಾ ಇರುವಂಥದ್ದು. ಇಲ್ಲೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ನಾವು ಈ ನರಸೀಪುರದೊಳಗಡೆ ಇರುವಂತಹ ಗಣಪತಿ ದೇವಸ್ಥಾನದೊಳಗಡೆ ಪಂಚಲಿಂಗೇಶ್ವರ ದರ್ಶನ ಇದೆ. ಸೊ ಇಲ್ಲಿಗೆ ನಾವು ಬಂದ್ವಿ. ಇಲ್ಲಿ ಬಿಲ್ವಪತ್ರೆ ಮತ್ತು ಹಾಲನ್ನ ಹಾಕುವಂಥದ್ದು ಒಂದು ಪದ್ಧತಿ. ಈ ಪದ್ಧತಿ ನನಗೆ ಗೊತ್ತಿರಲಿಲ್ಲ. ಲಾಸ್ಟ್ ಇಯರ್ ಎಲ್ಲರೂ ಕೂಡ ಹಾಕ್ತಿದ್ರು. ನಾನು ಆಗಲೇ ಹೇಳಿದೆ, ಪೂಜೆ ವಿಷಯದಲ್ಲಿ ನಾನು ಸ್ವಲ್ಪ ನಂಬೋದು ಜಾಸ್ತಿ, ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡೋದೆಲ್ಲ. ಸೊ ಹಾಗಾಗಿ ನನಗೂ ಏನೋ ಇಷ್ಟ, ಹಾಲನ್ನ ದೇವ್ರಿಗೆ ಹಾಕಬೇಕು ಅಂತೇಳಿ. ಈ ದಿನ ಅಭಿಷೇಕ ಅಷ್ಟೇ, ಪೂಜೆ ಇರಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಹಾಲು ಮತ್ತು ಬಿಲ್ವಪತ್ರನ ತಂದಿದ್ವಿ, ದೇವರಿಗೆ ಹಾಕಿ ಹಾಲೆಲ್ಲ ಹಾಕ್ತಾಯಿದ್ದೀವಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ನಮ್ಮನೆ ಹತ್ರ ಇರುವಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಹತ್ರ ಬಂದು ಇಲ್ಲಿರುವಂತಹ ನಂಜುಂಡೇಶ್ವರ ವಿಗ್ರಹಕ್ಕೆ ನಮಸ್ಕಾರ ಮಾಡಿದ್ವಿ. ಟೋಟಲ್ ನಾವು 5 ಶಿವನ ದೇವಸ್ಥಾನಕ್ಕೆ ಹೋದ್ವಿ ಈ ದಿನ. ಇಷ್ಟು ವರ್ಷ ಯಾವಾಗಲೂ ಕೂಡ ನಾವು ಒಂದೇ ದೇವಸ್ಥಾನಕ್ಕೆ ಹೋಗ್ತಿದ್ದು, ಈ ಸಾರಿ ಏನೋ ಗೊತ್ತಿಲ್ಲ 5 ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಫೈನಲಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. 5 ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಬಂದು ದೀಪ ನೋಡುವಂಥದ್ದು ಒಂದು ಪದ್ಧತಿ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ದೀಪ ನೋಡಿ ನಂತರ ದೇವರಿಗೆ ಇಟ್ಟಿರುವಂತಹ ನೈವೇದ್ಯವನ್ನು ನಾವು ಪ್ರಸಾದವಾಗಿ ಸ್ವೀಕರಿಸುವಂಥದ್ದು. ಸೊ ನಮ್ಮನೇಲಿ ಇಟ್ಟಿರುವಂತಹ ನೈವೇದ್ಯಗಳು. ಮತ್ತು ಏನಪ್ಪ ಅಂದರೆ ಈ ದಿನ ಎಲ್ಲರೂ ಕೂಡ ಜಾಗರಣೆ ಇರ್ತಾರೆ. ನಾವು ಚಿಕ್ಕ ಮಕ್ಕಳಿರೋದ್ರಿಂದ ಜಾಗರಣೆ ಎಲ್ಲ ಇರೋದಕ್ಕಾಗಲ್ಲ. ಮತ್ತು ಜೊತೇಲಿ ಯಾರಾದರೂ ಫ್ರೆಂಡ್ಸ್ಗಳೆಲ್ಲ ಇರಬೇಕು. ಇಲ್ಲಾಂದರೆ ಒಬ್ಬೊಬ್ಬರೇ ಹೋಗಿ ಪರಿಚಯ ಇರಲ್ಲ, ಅಲ್ಲೋ ಕೂತ್ಕೊಂಡ್ರೂ ಕೂಡ ನಿದ್ದೆ ಬಂದ್ಬಿಡುತ್ತೆ ಬೇಗ. ಹಾಗಾಗಿ ಯಾವಾಗ ದೇವ್ರು ನಮಗೆ ಧ್ಯಾನ ಕೊಡ್ತಾನೋ ಆವಾಗ ನಾವು ಜಾಗರಣೆ ಮಾಡೋಣ ಅಂತೇಳಿ ಒಂದು 11 ಗಂಟೆ ನಾವು ಎಚ್ಚರಾಗಿದ್ವಿ ಅಷ್ಟೇ. ಇಲ್ಲಿನ ಪ್ರೊಸೀಜರ್ ಏನಪ್ಪ ಅಂದರೆ, ಈ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿರೋರು ಅಂದರೆ ಉಪವಾಸ ಇರೋರು ಮಾರನೇ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಇಲ್ಲಿನ ಪ್ರೊಸೀಜರ್ ಇರುವಂಥದ್ದು. ತುಂಬ ಜನ ಫ್ರೆಂಡ್ಸ್ಗಳು ಹೇಳಿದರು. ಸೊ ಹಾಗಾಗಿ ನಾವು ಶಿವರಾತ್ರಿ ದಿನ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿರಲಿಲ್ಲ, ಅಂದರೆ ಆ ದಿನ ಪೂಜೆ ಮಾಡ್ತಿರ್ಲಿಲ್ಲ. ಮಾರನೇ ದಿನ ಅಂದರೆ ಸೋಮವಾರ ಬೆಳಿಗ್ಗೆನೇ ನಾವು ಅನಾದಿ ಮೂಲಸ್ಥಾನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಾಮಾನು ತಗೊಂಡೋಗಿ ಪೂಜೆ ಮಾಡಿಸಿದ್ವಿ. ಒಂಥರ ವಿಶೇಷ ಅಂತಲೇ ಹೇಳ್ಬೋದು ಇದನ್ನೇ. ಯಾಕಂದರೆ ಇಷ್ಟು ವರ್ಷ ನಾವು ಮಾರನೇ ದಿನ ಹೋಗಿ ಪೂಜೆ ಮಾಡಿಸೋದು ಆ ರೀತಿ ಪ್ರೊಸೀಜರೆಲ್ಲ ಮಾಡ್ತಿರ್ಲಿಲ್ಲ. ನೈಟ್ ನಾವು ಉಪವಾಸ ಇದ್ವಿ, ಏನು ಮಾಡಿದ್ವಿ ಪ್ರಸಾದನ ಅದನ್ನು ತಗೊಂಡು ಒಪ್ಪತ್ತು ಬಿಡ್ತಿದ್ವಿ. ಈ ದಿನ ಏನೋ ಗೊತ್ತಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗೋದು ಋಣ ಇತ್ತು ಅಂತ ಅನಿಸುತ್ತೆ. ಅಲ್ಲಿಂದ ನಾವು ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಸುತ್ತೂರಿಗೆ ಬಂದಿದ್ದೀವಿ ಶಿವರಾತ್ರೀಶ್ವರ ದರ್ಶನ ಮಾಡೋಣ. ಇಲ್ಲೇ ಅಂದರೆ ಸೋಮವಾರ ನಮ್ಮನೆ ದೇವರಿಗೆ ನಾನು ಉಪವಾಸ ಇದ್ದೆ ಮಧ್ಯಾಹ್ನದವರೆಗೂ ಕೂಡ, ಇಲ್ಲೇ ನಾವು ಒಪ್ಪತ್ತು ಬಿಟ್ಟು ಬರೋಣ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ಕೊಂಡು ಬಂದ್ವಿ. ಇಲ್ಲೂ ಕೂಡ ನಮ್ಮ ಮನೆ ದೇವ್ರು ಹೇಳಿ ಕೇಳಿ ಬಸವೇಶ್ವರ, ಇಲ್ಲೂ ಬಸವೇಶ್ವರ ಇರೋದ್ರಿಂದ ಏನೋ ಖುಷಿ ಆಯಿತು. ಇಲ್ಲೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಮತ್ತು ಇಲ್ಲಿ
ಬಸವಪ್ಪ ದೇವಸ್ಥಾನ ಅಂದರೆ ಕಾಡು ದೇವಸ್ಥಾನ ಅಂತ ಇದೆ. ಎರಡು ಕಡೆ ಇರುವಂಥದ್ದು ಶಿವರಾತ್ರೀಶ್ವರ ದೇವಸ್ಥಾನ. ಇಲ್ಲಿ ಬಸವಲಿಂಗನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿದ್ರೆ, ಕಾಡು ದೇವಸ್ಥಾನದಲ್ಲಿ ಮಹದೇಶ್ವರ ವಿಗ್ರಹವನ್ನು ಇಟ್ಟು ಮತ್ತು ಮಹದೇಶ್ವರ ರಾಗಿ ಕಲ್ಲನ್ನು ರಾಗಿಯನ್ನು ಬೀಸಿದಂತಹ ಕಲ್ಲು ಎಲ್ಲನೂ ಸಹ ನಾವು ಅಲ್ಲಿ ನೋಡ್ಬೋದು. ಮತ್ತು ದಾಸೋಹ ಭವನನ್ನು ಕೂಡ ನಾವಲ್ಲಿ ವೀಕ್ಷಣೆ ಮಾಡ್ಬೋದು. ಇದು ಒಂದು ಪ್ರಸಿದ್ಧವಾದ ದೇವಸ್ಥಾನ ಅಂತ ಸಹ ನಾವು ಹೇಳ್ಬೋದು. ಮತ್ತು ಇಲ್ಲಿ ಒಂದು ಜಾತ್ರೆ ಮಹೋತ್ಸವ ನಡೆಯುತ್ತೆ. ಅದನ್ನು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಆದರೆ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅಪ್ಲೋಡ್ ಮಾಡ್ತೀನಿ, ಆ ವಿಡಿಯೋನ ಕೂಡ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಇಷ್ಟು ನಮ್ಮ ಶಿವರಾತ್ರಿ ಹಬ್ಬ ಆಚರಣೆ ಆಗಿತ್ತು. ಓಕೆ ಫ್ರೆಂಡ್ಸ್, ಬಾಯ್.